ಬಿಗ್ ಬಾಸ್ ಸೀಸನ್ 11 ಸಖತ್ ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರುತ್ತಿದೆ. ಇಂಟ್ರೆಸ್ಟಿಂಗ್ ಮಾಹಿತಿ ನೋಡೋಕ್ಕಿಂತ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಮೊದಲ ವೀಕೆಂಡ್ಗೆ ಮೊದಲೇ ಸಿಕ್ಕಾಪಟ್ಟೆ ಜಗಳ ಶುರುವಾಗಿದ್ದು, ಸ್ಪರ್ಧಿಗಳ ನಡುವಿನ ಕಿತ್ತಾಟಕ್ಕೆ ಪ್ರೇಕ್ಷಕರು ಸಾಕ್ಷಿಯಾಗಿದ್ದಾರೆ. ಇವೆಲ್ಲದರ ಮಧ್ಯೆ ಲಾಯರ್ ಜಗದೀಶ್ ಕಥೆ ಬೇರೆಯೇ ಇದ್ದು, ಅವರ ನಡವಳಿಕೆ ಮನೆ ಮಂದಿಗೆಲ್ಲ ಕಿರಿಕಿರಿಯಾಗಿದೆ. "ನಾನು ತುಂಬಾ ಸೀರಿಯಸ್. ನನಗೆ ಸಿಕ್ಕಾಪಟ್ಟೆ ಗೊತ್ತು. ನಾನು ತುಂಬಾ ಪವರ್ಫುಲ್ ಅಂತ ಮಾತಲ್ಲೂ ವರ್ತನೆಯಲ್ಲೂ ತೋರಿಸುತ್ತಲೇ ಲಾಯರ್ ಜಗದೀಶ್ ಎಲ್ಲರ ಕಣ್ಣಿಗೆ ಸದ್ಯ ಕಾಮಿಡಿ ಪೀಸ್ ಆಗಿರೋದಂತೂ ನಿಜ. ಆದರೆ ಇತ್ತೀಚಿನ ಪ್ರೊಮೋದಲ್ಲಿ ಅವರು ಬೇಕಾಬಿಟ್ಟಿಯಾಗಿ ಮಾತನಾಡಿದ್ದಾರೆ. ಈಗಾಗಲೇ ಬೇಕಾಬಿಟ್ಟಿ ನಾಲಿಗೆ ಹರಿಬಿಟ್ಟಿರುವ ಲಾಯರ್ ಜಗದೀಶ್ ಅವರು ಮನೆ ಒಳಗೆ ಬರೋ ಅವಕಾಶ ಕೊಟ್ಟ ಬಿಗ್ ಬಾಸ್ಗೆ ಚಾಲೆಂಜ್ ಎಸೆದಿದ್ದಾರೆ. ಅವರು ಬೆರಳು ತೋರಿಸಿಕೊಂಡು ಕ್ಯಾಮೆರಾ ಮುಂದೆ ನಿಂತು ಸೀರಿಯಸ್ ಆಗಿ ಚಾಲೆಂಜ್ ಹಾಕಿದ್ದು, ಇದನ್ನು ನೋಡಿದ ಮನೆ ಮಂದಿ ಮಾತ್ರ ನಕ್ಕಿದ್ದಾರೆ. ಲಾಯರ್ ಜಗದೀಶ್ ಅವರು ಮನೆಯೊಳಗೆ ಏನೇನು ರಾಮಾಯಣ ಮಾಡಿದ್ರು, ಏನೇನು ಡೈಲಾಗ್ ಹೊಡೆದ್ರು, ಏನೆಲ್ಲ ಚಾಲೆಂಜ್ ಹಾಕಿದ್ರು, ಯಾರಿಗೆ ಏನೇನು ಹೇಳಿದ್ರು, ಅವರ ಕಮೆಂಟ್ಸ್ ಹೇಗಿದ್ವು, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ನಾನಿಲ್ಲಿ ಇರೋಕೆ ಇಷ್ಟಪಡ್ತಿಲ್ಲ. ನಾನು ಇಲ್ಲಿಂದ ಹೋಗಬೇಕು ಎಂದು ಲಾಯರ್ ಜಗದೀಶ್ ಅವರು ತುಂಬಾ ಸೀರಿಯಸ್ ಆಗಿ ಬಂದು ಬಿಗ್ ಬಾಸ್ ಕ್ಯಾಮೆರಾಗೆ ಹೇಳುತ್ತಾರೆ. ನಾನು ಮನಸ್ಸು ಮಾಡಿದ್ರೆ ಈಗ ಹೆಲಿಕಾಪ್ಟರ್ ಕೂಡ ತರಿಸ್ತೀನಿ. ನನಗೆ ಆ ಕೆಪಾಸಿಟಿ ಇದೆ ಎಂದು ಲಾಯರ್ ಜಗದೀಶ್ ಅವರು ಹೇಳುವಾಗ ಸಹ ಸ್ಪರ್ಧಿಗಳು ಮುಸಿ ನಕ್ಕಿದ್ದಾರೆ. ಒಂಥರಾ ಲಾಯರ್ ಜಗದೀಶ್ ಸೀರಿಯಸ್ ಆಗಿದ್ದುಕೊಂಡ ಕಾಮಿಡಿ ಪೀಸ್ ಆದಂತಿದೆ. ಒಳಗಡೆ ಏನೇನೋ ಮಾಫಿಯಾ ನಡೆಸ್ತಿದ್ದಾರೆ. ಎಲ್ಲ ಎಕ್ಸ್ ಪೋಸ್ ಆಗುತ್ತದೆ. ಈ ಡೋರನ್ನೇ ಉಡಾಯಿಸ್ತಿದ್ದೀನಿ ಆಮೇಲೆ ಎಂದು ಲಾಯರ್ ಜಗದೀಶ್ ತುಂಬಾ ಸೀರಿಯಸ್ ಆಗಿ ಹೇಳಿದ್ದಾರೆ. ಜಗದೀಶ್ ಅವರ ಈ ಡೈಲಾಗನ್ನು ನಟಿ ಮೋಕ್ಷಿತಾ ಅವರು ಬ್ಲಾಕ್ ಆಗಿ ನೋಡುತ್ತಾ ಇರುವುದನ್ನು ಕಾಣಬಹುದಾಗಿದೆ. ಪ್ರೋಗ್ರಾಂ ಹಾಳು ಮಾಡಿದ್ದಿಲ್ಲ, ನನ್ನ ಹೆಸರು ಬೇರೆ ಇಡು ಎಂದು ಲಾಯರ್ ಜಗದೀಶ್ ಅವರು ಚಾಲೆಂಜ್ ಕೂಡ ಹಾಕಿದ್ದಾರೆ. ಬಿಗ್ ಬಾಸ್, ನಾನು ನಿಮ್ಮನ್ನೇ ಎಕ್ಸ್ಪೋಸ್ ಮಾಡ್ತೀನಿ ಎಂದು ಕೈ ಬೆರಳು ತೋರಿಸಿ ಲಾಯರ್ ಜಗದೀಶ್ ಚಾಲೆಂಜ್ ಹಾಕಿದ್ದಾರೆ. ಲಾಯರ್ ಜಗದೀಶ್ ಅವರ ಈ ವರ್ತನೆಗಳಿಂದ ಒಂದು ವಿಚಾರವಂತೂ ಸ್ಪಷ್ಟವಾಗಿದೆ. ಲಾಯರ್ ಜಗದೀಶ್ ಅವರಿಗೆ ಕಿಚ್ಚನ ಮಾಹಿತಿ ಎಷ್ಟು ಫಿಕ್ಸ್, ಆದರೆ ಎಷ್ಟರ ಮಟ್ಟಿಗೆ ಬೈಯುತ್ತಾ ಇರುವುದನ್ನು ನೋಡಲು ವೀಕೆಂಡ್ ಎಪಿಸೋಡ್ ನೋಡಲೇಬೇಕು. ಸ್ವಲ್ಪನಾದ್ರೂ ಅಥವಾ ಹೆಚ್ಚಾದ್ರೂ ಲಾಯರ್ ಜಗದೀಶ್ ಬೈಸಿಕೊಳ್ಳುವುದು ಪಕ್ಕಾ ಆಗಿದೆ. ಇಂಥ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.